ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ RJ ನಿಖಿತಾ ಜೊತೆ. ಎಲ್ಲ ಹಬ್ಬದ ಮುಖ್ಯವಾದಂತಹ ವಿಚಾರ ಏನು? ಮನಸ್ಸಿನಲ್ಲಿ ಶಾಂತಿ, ನೆಮ್ಮದಿ, ನಮಗೆ ಮುಕ್ತಿಯನ್ನು ಪಡ್ಕೊಳ್ಳುವಂಥದ್ದು ವಿಚಾರ. ಅದು ಯಾವುದೇ ಧರ್ಮವಾಗಿದ್ರೂ ಕೂಡ. ಹಾಗೆ ನಾವು ಸಾಧಾರಣವಾಗಿ ದೇವಿಯ ಆರಾಧನೆ ಅಂತ ಹೇಳಬೇಕಾದ್ರೆ ಹಲವು ಮಾರ್ಗಗಳು ಇರುತ್ತೆ. ಆದರೆ ನಾವು ಸಾತ್ವಿಕ ಮಾರ್ಗವಂತೆಲ್ಲ ಮಾತಾಡಬೇಕಾದ್ರೆ ಶ್ರೀವಿದ್ಯಾಜ್ಞಾನ ಒಂದು ತಾಂತ್ರಿಕ ಪದ್ಧತಿ ಅಂತ ಕೂಡ ಹೇಳಲಾಗುತ್ತೆ. ಇದರ ಮೂಲ ಏನು, ಇದರ ವಿಚಾರಗಳೇನು, ಇವೆಲ್ಲವನ್ನು ತಿಳ್ಕೊಳ್ಳುವಂಥ ಒಂದು ಸಂಕ್ಷಿಪ್ತವಾಗಿ ತಿಳ್ಕೊಳ್ಳುವಂಥ ಒಂದು ಪ್ರಯತ್ನ ನಡೆಸ್ತಾ ಇದ್ದೀವಿ. ಈ ಶಕ್ತಿ ಅಥವಾ ದೇವಿಯ ಬಗ್ಗೆ ಮಾತಾಡ್ತಿದ್ದ ಹಾಗೆ ಶ್ರೀವಿದ್ಯಾದ ಮೂಲಗಳು ಅಂತ ಹೇಳಬೇಕಾದ್ರೆ ಇದೊಂದು ತಾಂತ್ರಿಕ ಸಂಪ್ರದಾಯ. ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ವ್ಯಾಪಕವಾಗಿ ಇದರ ಒಂದು ಅಸ್ತಿತ್ವವನ್ನು ಕಂಡುಕೊಳ್ತು. ಇದು ವೈದಿಕ ತತ್ವಶಾಸ್ತ್ರ ಮತ್ತು ಶಾಕ್ತತಂತ್ರದಿಂದ ಕೂಡಿ ಬಂದಿರುವಂಥದ್ದು. ಶತಮಾನಗಳಿಂದ ಋಷಿಗಳು ಮತ್ತು ವಿದ್ವಾಂಸರ ಕೊಡುಗೆಗಳ ಮೂಲಕ ಇದು ಬೆಳಕಿಗೆ ಬರ್ತಾ ಹೋಯಿತು. ಪ್ರಮುಖ ವ್ಯಕ್ತಿಯಾದಂತಹ ಭಾಸ್ಕರಾಚಾರ್ಯರು ಇದರ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ್ರು ಅಂತ ಹೇಳಿದರೆ ಖಂಡಿತ ತಪ್ಪಾಗೋದಿಲ್ಲ. ಹಾಗೆ ಇದಕ್ಕೆ ಸಾಕಷ್ಟು ಜನ ಋಷಿ ಮುನಿಗಳಿಂದ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಅನೇಕ ಆಚರಣೆಗಳನ್ನು ಕೂಡ ತಿಳ್ಕೊಳ್ತಾ ಹೋಗ್ತೀವಿ. ಶ್ರೀ ವಿದ್ಯಾಶಕ್ತಿ ಅಂತ ಹೇಳಿದ್ರೆ ದೈವಿಕ ಶಕ್ತಿ ಎಲ್ಲ ಸೃಷ್ಟಿ ಮತ್ತು ವಿಸರ್ಜನೆಗೆ ಮೂಲ ಅಂತ ಹೇಳಿ ತಿಳಿಸುತ್ತೆ. ಇದು ಅದ್ವೈತ ವೇದಾಂತದ ತತ್ವಗಳ ಜೊತೆಗೆ ಹೊಂದಿಕೊಂಡಿರುತ್ತೆ. ಸ್ವಯಂ ಮತ್ತು ಬ್ರಹ್ಮಾಂಡದ ಐಕ್ಯತೆಯನ್ನು ಎತ್ತಿ ತೋರಿಸುವಂಥದ್ದು. ಈ ವಿದ್ಯೆ ಬಗ್ಗೆ ಸುಮ್ಮನೆ ಮಾತುಗಳಲ್ಲಿ ಅರ್ಥ ಮಾಡ್ಕೊಳ್ಳುವಂಥದ್ದಲ್ಲ. ನಮ್ಮ ಬದುಕಿನ ಶೈಲಿಯೇ ಇದಾಗಿದ್ದಾಗ ನಮ್ಮಲ್ಲೇ ಆ ಶಕ್ತಿಯನ್ನು ಕಂಡುಕೊಳ್ತಾ ಹೋಗುವಂಥದ್ದು. ಪ್ರಾಚೀನ ಪಠ್ಯಗಳಲ್ಲಿ ಅಥವಾ ಹಲವಾರು ವಿಚಾರಗಳಲ್ಲಿ ಅಧಿಕೃತ ಮೂಲಗಳ ಪ್ರಕಾರ ಶ್ರೀವಿದ್ಯಾ ತಾತ್ವಿಕ ಮತ್ತು ಪ್ರಾಯೋಗಿಕ ಮಾರ್ಗದರ್ಶನವನ್ನು ನೀಡುತ್ತೆ. ಶಾಸ್ತ್ರೀಯ ಪಠ್ಯಗಳಲ್ಲಿ ಆಳವಾಗಿ ಇದರ ವಿಚಾರವನ್ನು ನಾವು ನೋಡ್ಬೋದು. ಸೃಷ್ಟಿ ಸ್ಥಿತಿ ಲಯದ ವಿಚಾರವಾಗಿ ತಿಳಿಸ್ತಾ ಹೋಗುತ್ತೆ. ಹಾಗೆ ಯಾವ್ಯಾವ ಶಾಸ್ತ್ರಗಳಲ್ಲಿ ಇದರ ಬಗ್ಗೆ ಉಲ್ಲೇಖಿಸಲಾಗಿದೆ, ಇದರ ಬಗ್ಗೆ ಕೊಂಚ ನಾವು ತಿಳ್ಕೊಳ್ಳೋಣ. ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ RJ ನಿಖಿತಾ ಜೊತೆ.